ಸರ್ ಇನ್ನೊಂದು ಆ ದೇವರ ಹಾಡಿದು ಸಾಂಗಲ್ಲಿ ಅದೊಂದು ಗೋಸ್ಟ್ ಟೈಪ್ ಒಂದೇನೋ ಒಂದು ಮಧ್ಯದಲ್ಲಿ ಅಂದರೆ ಗೋಸ್ಟ್ ಅಂದ್ರೆ ಹಾಡ್ತಾ ಇರೋ ಥರ ಮಧ್ಯದಲ್ಲಿ ಏನೋ ಒಂದು ವಾಯ್ಸ್ ಬರುತ್ತೆ ಆ್ಯಕ್ಚುಲಿ. ಸೊ ಅದ್ರದ್ದೆಲ್ಲ ಹೆಂಗೆ ಇನ್ಕಾರ್ಪೊರೇಟ್ ಮಾಡಿದ್ರಿ ಆ ರೀತಿ ಒಂದು? ಇಲ್ಲ, ಅದು ಇಟ್ಸ್ ಗಾಟ್ ಎ ವಿಯರ್ಡ್ ಅದು ಪ್ಯಾಥೋಫೀಲ್. ಅಂದ್ರೆ ಬೇಸಿಕಲಿ ಇಬ್ರು ದೂರ ಆಗುವಾಗ ಇಟ್ ಇಸ್ ಒಂದು ತರ ನೋವು ಅಂತ ಬರುತ್ತೆ, ಒಂಥರ ನೋವು. ಆ ನೋವನ್ನು ನೀವು ಮ್ಯೂಸಿಕಲ್ಲಿ ಅದನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ತುಂಬಾ ಕಷ್ಟ. ಸೊ ಈ ವಾಯ್ಸ್ ಪಕ್ಕ ಸೂಟ್ ಅಂದ್ರೆ ಬೇಸಿಕಲಿ ಇಟ್ಸ್ ಸಮ್ ಫಾರಿನ್ ಲ್ಯಾಂಗ್ವೇಜ್ ಇದ್ದಂಗೆ. ಸೊ ಒಂಥರ ನೋವು ಕಾಣ್ತಾ. ಇಟ್ಸ್ ಓನ್ಲಿ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಇಸ್ ನಥಿಂಗ್ ಬಟ್ ಏನ್ ಮೂಡು ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಅದರಲ್ಲಿ ಆ ಮೂಡನ್ನು ಟೋಟಲ್ ಎಕ್ಸ್ಪ್ರೆಸ್ ಮಾಡಿ ಸೌಂಡ್ ಡಿಸೈನಿಂಗ್ ಸ್ವಲ್ಪ ಅಂದ್ರೆ ಇಟ್ ಇಸ್ ನಾಟ್ ಅರ್ತಿ ಇಲ್ಲ ಅಂದ್ರೆ ಇಟ್ಸ್ ನಾಟ್ ಲೋಕಲ್ ಅಂತ ಅನ್ಸಲ್ಲ. ಇಟ್ಸ್ ಸ್ವಲ್ಪ ಬೇರೆ ತರ ಅನ್ಸಿದ ತಕ್ಷಣ ಏನೋ ಒಂದು ಬೇರೆ ಎಲಿಮೆಂಟ್ ಬಂದಂಗೆ ಆಗುತ್ತೆ. ಅಫ್ಕೋರ್ಸ್ ಆಮೇಲೆ ಅಣ್ಣವ್ರ ಸಿಂಗಿಂಗ್ ಅಂದ ಕೂಡಲೇ ಲೋಕಲ್ ಎಲಿಮೆಂಟ್ ಅಂತ ಸ್ವಲ್ಪ ಆ ಡಿವಿಷನ್ ಬ್ಯಾಲೆನ್ಸ್ ಚೆನ್ನಾಗಿತ್ತು. ಈಗ ಪಣವೀಡು ಮತ್ತೆ ಆ ದೇವರ ಹಾಡಿದ್ದು ಎರಡು ಅಣ್ಣವ್ರು ಹಾಡಿದ್ರು. ಸೊ ಆ ಡಿಸಿಷನ್ ಮತ್ತೆ ನಿಮಗೆ ನೀವೆಷ್ಟು ಎಕ್ಸೈಟ್ ಆಗಿದ್ರಿ ಅವಾಗ? ಅಂದ್ರೆ ರಾಜ್ಕುಮಾರ್ ಸರ್ ಹಾಡ್ತಾರ ಅದನ್ನ ಅಂತೆಲ್ಲ? ಇಲ್ಲ, ನನಗೆ ಅದಕ್ಕಿಂತ ಮುಂಚೆ ಒಂದು ಹಾಡಿದ್ರು. ನನಗೆ ಒಂದು ಇದೆಂತ ಪ್ರೇಮ ಚಿತ್ರಕ್ಕೆ ಹಾಡಿದ್ರು. ಅವ್ರು ಹಾಡ್ಸಿದ್ ಗೊತ್ತು. ಒನ್ ಥಿಂಗ್ ಇಸ್ ಅ ಲೆಜೆಂಡ್ ಸಿಂಗಿಂಗ್, ಕ್ಲಾಸಿಕಲ್ ತುಂಬಾ ಕಂಟ್ರೋಲ್ ಇದ್ದ ಸಿಂಗರು. ಸೊ ಇದು ಆ ದೇವರ ಹಾಡು ನನಗೆ ಅಷ್ಟು ಅನ್ಸಿಲ್ಲ. ಬಟ್ ನನಗೆ ಪಣವೀಡು ವಾಸ್ ಮೋರ್ ಗ್ರಂಟಿ ಸಾಂಗ್. ದಟ್ಸ್ ಮೋರ್ ಆಫ್ ಎನರ್ಜಿ ಅಲ್ಲ, ಅದು ಟ್ರೈ ಮಾಡೋಣ ಅಂದ್ರು. ಅದೇ ನಮ್ ಖುಷಿ. ಅಂದ್ರೆ ಆ ಹಸಿವಿದೆಯಲ್ಲ, ಅದು ಯಾವತ್ತೂ ನನ್ನ ಲೈಫಲ್ಲಿ ಆ ಸಾಂಗ್ ಮರೆಯಲ್ಲ. ಯಾಕಂದ್ರೆ ಇಟ್ ನೀಡೆಡ್ ಲಾಟ್ ಆಫ್, ಅದನ್ನ ಡೆಲಿವರ್ ಮಾಡಿದ್ರು. ಅದು ಸುಲಭ ಅಲ್ಲ. ಹೌದು. ಅಂಡ್ ಅಗೇನ್ ಈಗ ಅವಾಗ 2002 ಏಪ್ರಿಲ್ 26 ರಿಲೀಸ್ ಆಗಿತ್ತು. ಅಣ್ಣವರ ಬರ್ತ್ಡೇ ಆಗಿ 2ನೇ ದಿನಕ್ಕೇನೆ. ಸೊ ಅವಾಗ ಹೆಂಗಿತ್ತು ಸರ್ ರೆಸ್ಪಾನ್ಸ್ ಎಲ್ಲ ಹೇಗಿತ್ತು? ಬಿಕಾಸ್ 200 days ರನ್ ಆಗಿರೋ ಸಿನಿಮಾ ಇಲ್ಲ. ನಾವೆಲ್ಲ ಫಸ್ಟ್ ಡೇ ಹೋಗಿದ್ದೀವಿ. 100 ಡೇಗೆ ಐ ಥಿಂಕ್ ವಿ ಡಿಡ್ ಅಫ್ಕೋರ್ಸ್ ಫಂಕ್ಷನ್ ಮಾಡಿದ್ವಿ. ರಜನಿ ಸರ್ ಬಂದಿದ್ರು, ಅವರಿಂದ ಯಾವ್ದು ನಮಗೆ ಮೊಮೆಂಟ್ ಎಲ್ಲ ಕೊಟ್ಟಿದ್ರು. ಇಟ್ ಇಸ್ ಫಸ್ಟ್ ಡೇ ವಾಸ್ ಥ್ರಿಲ್. ಅಂದ್ರೆ 100 ಡೇ ಆಗತ್ತೆ ಅದು ಯೂಶಲಿ. ಆ ಟೈಮಲ್ಲಿ ನನಗೆ ಐ ವಾಸ್ ಲಕ್ಕಿ. ಆಗ್ಲೇ 2 ಸಿಲ್ವರ್ ಜುಬ್ಲಿ ಪಿಕ್ಚರ್ಸ್, ಯಾವ್ದು ಒಂದು ಇದು, ಇನ್ನೊಂದು ನಿನಗಾಗಿ, ಜೊತೆಗೆ ಸಿಲ್ವರ್ ಜುಬ್ಲಿ, 2 ಪ್ಯಾರಲಲ್ ಆಗಿ ಓಡ್ತಾ ಇದೆ ಚಿತ್ರ. ಇದು ಫಸ್ಟ್ ಡೇ ಥಿಯೇಟ್ರಿಗೆ ಹೋದಲ್ಲ, ಅದು ದಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಹಬ್ಬ, ಅಯ್ಯೋ ಒಂಥರ ರೇಜ್ ಇದ್ದಂಗಿತ್ತು. ಈ ಫುಲ್ ಅಣ್ಣವ್ರ ಅಭಿಮಾನಿಗಳು ಟೋಟಲ್ ಅಂತ ಅಪ್ಪು ಶಿವಣ್ಣ ಎಲ್ರು. ಇಟ್ಸ್ ಎ ಮ್ಯಾಸಿವ್ ಮಾಸ್ ರಿಲೀಸ್ ಅದು. ಸೊ ನಾನು ಅಟ್ಲೀಸ್ಟ್ ಒಂದು 5 ಥಿಯೇಟರ್ಗೆ ಇವ್ರ ಜೊತೆ ಹೋಗಿದೆ. ಸಂತೋಷ್, ಪ್ರಸನ್ನ ಇಲ್ಲ, ಅಣ್ಣವ್ರು ಬಂದಿದ್ರು ಆ ಪಿಕ್ಚರ್ಗೆ ಫಸ್ಟ್ ಡೇ ನೋಡಕ್ಕೆ. ಎಲ್ಲ ಕಡೆ ಬಂದಿದ್ರು ಅಲ್ಲ, ಅವರು 1-2 ಥಿಯೇಟರ್ಗೆ ಬಂದಿದ್ರು. ಅಣ್ಣವರು ಬಂದಿದ್ರು. ಅಪ್ಪು ಸರ್ ಎಲ್ಲ ಕಡೆ. ಅಪ್ಪು ಸರ್ ನಾವೆಲ್ಲ ಜೊತೆಗಿದ್ವಿ. ನಾವೆಲ್ಲ ಜೊತೆಗೆ ಒಂದಷ್ಟು ಥಿಯೇಟರ್ ರೌಂಡ್ ಅಪ್ ಮಾಡಿದ್ವಿ. ಅಂದ್ರೆ ಅದು ಜನರಲ್ ಆಗಿ ಈಗ ಫಸ್ಟ್ ಡೇ ಅಂದ್ರೆ ಈ ತರದೊಂದು ಈಗ ದೊಡ್ಡ ಮನೆಯಿಂದ ಬರ್ತಾ ಇರೋ ಅಪ್ಪು ಸರ್ ಆಲ್ರೆಡಿ ಲೈಕ್ ಚೈಲ್ಡ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ರು. ಡೆಫಿನೆಟ್ ಆಗಿ ಒಂದು ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇರುತ್ತೆ. ಓಪನಿಂಗ್ ಸಖತ್ತಾಗಿ ಸಿಕ್ಕೇ ಸಿಗುತ್ತೆ. ಬಟ್ ನಿಮಗೆ ಯಾವಾಗ ಓಕೆ ಇದು ಪಕ್ಕ ಇದು ನೆಕ್ಸ್ಟ್ ಲೆವೆಲ್ ಹಿಟ್ ಆಗಿದೆ ಅಂತ ಯಾವಾಗ ಗೊತ್ತಾಯ್ತು ನಿಮಗೆ? ಇಲ್ಲ, ನನಗೆ ಬ್ಯಾಕ್ ಗ್ರೌಂಡ್ ಮಾಡುವಾಗ ಒಂದು ಲೆವೆಲ್ ಇದೆ, ಇದು ಓಡುತ್ತೆ ಅನ್ನೋ ಗೊತ್ತು. ಇಷ್ಟು ಈ ಲೆವೆಲ್ ಅಂತಲ್ಲ, ಚೆನ್ನಾಗಿ ಓಡುತ್ತೆ. ಅಟ್ಲೀಸ್ಟ್ ಚೆನ್ನಾಗಿ ಓಡುತ್ತೆ. ಒಂದು 10 ವಾರ ಅಂತೂ ಗ್ಯಾರಂಟಿ ಅಂತ ಬರುತ್ತೆ. ಮಾಡುವಾಗಲೇ ಒಂದು ಫೀಲ್ ಇರುತ್ತೆ, 100% ಫೀಲ್ ಇರುತ್ತೆ. ಇವನ್ ನನಗೆ ನಿನಗಾಗಿ ಚಿತ್ರಕ್ಕೆ ಇವ್ರಿಗೆ ಹೇಳಿದೆ 100 days ಆರಾಮ್ ಓಡುತ್ತೆ ಅಂತ. ಯಾರು ಅವರು ಅದಕ್ಕೆ ಪುನಃ ಕರೆದು ನಂತರ ಕೇಳಿದ್ರು ಡೈರೆಕ್ಟ್ರು. ಈಗ ಒಂದು ಫೀಲ್ ಸಿಗುತ್ತೆ ಪಿಕ್ಚರ್ ನೋಡ್ತಾ ಇರುವಾಗ. ಒಂದು ಫೀಲ್, ಇಟ್ ಇಸ್ ನಾಟ್ ಅಬೌಟ್, ಇಟ್ಸ್ ಅನ್ ಇನ್ನರ್ ಫೀಲ್. ಓಕೆ, ಇದು ಟಚ್ ಆಗುತ್ತೆ, ಒಂಥರ ಓಡುತ್ತೆ ಅಂತ. ಇಟ್ಸ್ ನಾಟ್ ಬಿಕಾಸ್ ಆಫ್ ಅವರು ಅಣ್ಣವ್ರ ಮಗ ಅಂತಲ್ಲ, ಪಿಕ್ಚರಲ್ಲೂ ದಮ್ಮಿತ್ತು. ಪಿಕ್ಚರ್ ದಮ್ಮಿದ್ರೆ ಹಂಗೆ ಓಡಲ್ಲ ಅದು. ಇವತ್ತು ನಾವು 25 ವರ್ಷ ನಂತರ 24 ವರ್ಷ ನಂತರ ಮಾತಾಡೋದಂದ್ರೆ ಸಕ್ಸಸ್.